ಗುಡ್ ಮಾರ್ನಿಂಗ್ ರೀ ಸರ್. ವೆರಿ ಗುಡ್ ಮಾರ್ನಿಂಗ್ ರೀ. ಅಂದಂಗೆ ಯಾಕೆ ಎಷ್ಟು ಜಲ್ದಿ ಬಂದಿರಲ್ರಿ ವಾಕಿಂಗ್? ಅರ್ಧ ಮುಗ್ದಾಗ ಆಯ್ತು ತಿರುಗಿ. ಈಗ ಎಷ್ಟು ಫಾಸ್ಟ್ ಹೊಂಟಿರಿ? ಏನು ಸುದ್ದಿ? ಏನು ಎಲ್ಲರ ಪ್ರಯಾಣ ಅದ ಏನು? ಎಲ್ಲಿ ಪ್ರಯಾಣ ಗೀಣ ಏನಿಲ್ರಿ, ಇವತ್ತು ದ್ವಾದಶ ಅಲ್ರಿ, ಮತ್ತೆ ಪೂಜೆ ಗೀಜೆ ಮುಗಿಸಿ ಆಫೀಸ್ಗೆ ಹೋಗ್ಬೇಕಲ್ರಿ, ಅದಕ್ಕೆ ಜಲ್ದಿ ಬಂದೆ. ಓ ಹೌದಲ್ರಿ, ಮರ್ತ ಬಿಟ್ಟಿದ್ ನೋಡ್ರಿ. ನಾನು ಹೋಗ್ಬೇಕ್ರಿ, ವಾಕಿಂಗ್ ಬಡಬಡ ಮಾಡ್ಬೇಕಿನ್ನ. ಆಯ್ತು ತಗೋರಿ, ಬಡಬಡ ಹಾಕ್ಬಿಡ್ರಿ ಒಂದೆರಡು ರೌಂಡು. ಹೆಜ್ಜೆ ಮೇಲೆ ಹೆಜ್ಜೆ ಏನಂತಾರಲ್ಲ, ಪ್ರೆಗ್ನೆಂಟ್ ಇದ್ದವ್ರ ಗತಿ ನಡಿಬೇಡ್ರಿ, ಒಂದು ಸ್ವಲ್ಪ ಫಾಸ್ಟಾಗಿ ಅವಸರ ಮಾಡ್ರಿ, ಇವತ್ತು ಜಲ್ದಿ ಹೋಗ್ಬೇಕು. ಮತ್ತೆ ನೀವು ಬಾರಿ ಮಾತಾಡ್ತೀರಿ. ಪ್ರೆಗ್ನೆಂಟ್ ಇದ್ರ ಗತಿ ನಡಿತೀನೇನ್ರಿ ನಾನು? ಅಲ್ಲ ಮಾತಿಗಂತಾರಲ್ರಿ, ಅದಕ್ಕಂದೆ ಸ್ವಲ್ಪ ಫಾಸ್ಟ್ ನಡ್ರಿ. ಆಯ್ತು ಒಂದು ಸ್ವಲ್ಪ. ಆಯ್ತು ಹೇಳ್ರಿ, ಬರ್ರಿ ಒಂದೆರಡು ರೌಂಡ್ ಹೋಗ್ಬರ. ಮತ್ತೆ ನಾನು ಮುಗ್ದವ್ರಿ, ಇಲ್ಲೇ ಎಕ್ಸರ್ಸೈಸ್ ಮಾಡ್ತಿರ್ತೀನಿ, ಹೋಗಿ ಬರ್ರಿ. ಬರ್ರಿ ಯಾ ಎಕ್ಸರ್ಸೈಸ್ ಮಾಡ್ತೀರಿ? ಒಂದೆರಡು ರೌಂಡ್ ಹೋಗ್ಬರ ಬರ್ರಿ, ಮಾತಾಡ್ಕೋತ. ನೀವು ವಾಕಿಂಗ್ ಮಾಡೋದು ಗೊತ್ತಿಲ್ಲೇನ್ರಿ ನನಗೆ? ಬರೇ ಮಾತು ಬೇಕು ನೋಡಿ ಅಪ್ಪಗೆ. ಒಟ್ಟ ವಾಕಿಂಗ್ ಮಾಡಂಗಿಲ್ಲ, ಬರೇ ಮಾತು ಮಾತು ಮಾತು. ಏನೋ ವಿಚಾರ ಮಾಡ್ಲಿಕತ್ತಿರಲ್ಲ? ಏನಿಲ್ರಿಪ್ಪ, ಸುಮ್ಮ ಹಂಗೆ. ಅಂದಂಗೆ ವೈನಿ ಕಾಣವಲ್ರಲ್ರಿ, ಊರಿಗೆ ಹೋಗ್ಯಾರೇನು? ಆಕಿ ಇಲ್ರಿ, ಹುಡುಗರನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಯಾಡ್ರಿ. ಯಾಕ್ರಿ, ಏನ್ ಜಗಳ ಗಿಗಳ ಮಾಡಿರಿ ಏನು? ಮೊದಲ ಸರಿ ಇಲ್ಪ, ನೀವು ಕೆಟ್ಟ ಸಿಟ್ಟಿನವ್ರದಿರಿ, ಅದಕ್ಕೆ ಕೇಳಿದಿರಿ. ಇಲ್ರಿ, ಹಂಗೇನಿಲ್ಲ, ಸುಮ್ಮ ತವ್ರ ಮನೆಗೆ ಹೋಗಿ ಬರ್ತೀನಿ ಸೂಟಿಗೆ ಅಂತೇಳಿ ಹುಡುಗರನ್ನ ಕರ್ಕೊಂಡು ಹೋಗ್ಯಾಡ್ರಿ. ಮತ್ತೆ ಈಗ ಪೂಜೆ ಅದು ಹೆಂಗ್ ಮಾಡ್ತೀರಿ? ಅದೇ ವಾಜಿ ಬಿದ್ದದ ನೋಡ್ರಿ. ಈಗ ಹೋಗಿಂದ ದೇವ್ರ ಉಪಕರಣೆ ತಿಕ್ಕೋಬೇಕು, ಎಲ್ಲ ಸಜ್ಜು ಮಾಡ್ಕೋಬೇಕು. ಮಡಿ ಬಟ್ಟೆ ಹಾಕಿನ ಇಲ್ಲೋ ಹಾಕಿಲ್ಲ, ಮಡಿ ಬಟ್ಟೆ ಒಂದು ಹಾಕಿ ಇಲ್ಲಪ್ಪ, ನೆನಪೇ ಆಗಿಲ್ಲ ನೋಡಪ್ಪ. ನೀನು ಒದ್ದಿಲೆ ಉಟ್ಕೋಬೇಕೀಗ. ಒದ್ದಿಲೆ ಉಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿ ಅನ್ನ ಪಾಯಸ ಮಾಡ್ಕೊಂಡು ನೈವೇದ್ಯ ಮಾಡ್ಕೊಂಡು ಆಫೀಸಿಗೆ ಹೋಗ್ಬೇಕ್ರಿ. ಎಷ್ಟೊತ್ತಿಗೆ ಹೋಗ್ತೀನೋ ಏನೋ. ಯಾಕೆ ಬಿಟ್ರೆ ನಡೆಯಂಗಿಲ್ಲನ್ರಿ ಮತ್ತೆ ಇವತ್ತೊಂದಿನ? ಹಂಗ್ಯಾಂಗ ನಡೀತದ್ರಿ, ದ್ವಾದಶಿ ಪೂಜೆ ಮಾಡ್ಲೇಬೇಕಾಗ್ತದ. ಮತ್ತ ಹಂಗಲ್ರಿ, ಇವತ್ತೊಂದಿನ ವಾಕಿಂಗ್ ಬಿಟ್ರೆ ನಡೀತಿದ್ದಿಲ್ಲ ಅಂತ ಕೇಳಿದ್ರಿ. ನಡೀತಿತ್ ಬಿಡ್ರಿ, ಅದು ರೂಢನೆ ಬಿದ್ದು ಬಿಟ್ಟದ್ರಿ, ಎದ್ದುಗಳೇ ಬರೋದು. ಇದೊಂದು BP ಶುಗರು ಬಂದಿಂದ ಅದೊಂದು ಕೆಲಸ ಆದಂಗ ಆಗ್ಬಿಟ್ಟದ ನೋಡ್ರಿ, ಮುಂಜಾನೆ ಎದ್ದುಗಳೇ. ಮತ್ತಿಷ್ಟು ವಾಕಿಂಗ್ ಮಾಡ್ತೀರಿ, ಶುಗರ್ ಭಾರಿ ಕಂಟ್ರೋಲ್ ಆಗಿರ್ಬೇಕು ಹಂಗಂದ್ರ. ಯಾ ಕಂಟ್ರೋಲ್ ರೀ, ಎಷ್ಟು ವಾಕಿಂಗ್ ಮಾಡಿದ್ರು ಶುಗರು 300 ಕೆಳಗೆ ಇಳಿಯವಲ್ರಿ ಒಟ್ಟ. ಮತ್ತೆ ಹಂಡ ಮಟ್ಟ ಹೋಳ್ಗಿ, ಶಿಕರಣಿ, ಸಾಯಂಕಾಲ ಸಜ್ಜಿಗೆ, ತುಪ್ಪ ಇಂಥದೆಲ್ಲ ಜಡಿದ್ರ ಶುಗರ್ ಕಂಟ್ರೋಲಿಗೆ ಬರ್ತದನು? ಅದು ಎಲ್ಲರ ಓದಲ್ಲಿ ಶುಗರ್ಲೆಸ್ ಚಾ ಒಂದು ಕುಡಿತಾರ ನೋಡು. ನನಗೆ ಶುಗರ್ ಬಂದಿದ್ರಿ, ಶುಗರ್ಲೆಸ್ ಮಾಡ್ರಿ ಅಂತೇಳಿ. ಶುಗರ್ ಕಂಟ್ರೋಲ್ ಮಾಡೋರು ಇವರೆಲ್ಲ. ಯಾಕ್ರಿ, ನೀವು ಏನೋ ವಿಚಾರ ಮಾಡ್ಲಿಕ್ಕತ್ತಿರಲ್ಲ? ಅವಾಗ ಏನ್ರ ವಿಚಾರ ಮಾಡ್ತಾನೆ ಇರ್ತೀರಿ ಬಿಡ್ರಿ ನೀವು. ಏನಿಲ್ರಿ, ನಮ್ಮ ಅಜ್ಜರ್ದು 120 ಎಕರೆ ಆಸ್ತಿ ಇತ್ತು ನೋಡ್ರಿ. ಎಲ್ಲ ಮಾರಿ ಸಿಟಿ ಸೇರ್ಕೊಂಡ್ಬಿಟ್ಟಿವಲ್ಲ, ಅದನ್ನೇ ವಿಚಾರ ಮಾಡ್ಲಿಕ್ಕತ್ತಿದ್ದೆ ನೋಡ್ರಿ. ಹೌದ್ರಿ, ನಮ್ದು ಭಾಳ ಇತ್ರಿ ಆಸ್ತಿ. ಎಲ್ಲ ಟೆನೆಂಟ್ ಟ್ಯಾಕ್ಸ್ನ್ಯಾಗ ಕಳ್ಕೊಂಡು ಕೂತ್ಬಿಟ್ಟಿವಿ ನೋಡ್ರಿ. ಸರ್ ಹಂಗ ಅನ್ಬೇಡ್ರಿ, ನಮ್ಮ ಪೂರ್ವಜರ ಆಸ್ತಿ ಎಲ್ಲ ಮಾರ್ಕೊಂಡು ಬಂದು ಸಿಟಿ ಸೇರಿವ್ರಿ ಅಂತ ಹೇಳ್ರಿ, ಏನೋ ನಾ ಒಪ್ಕೋತೀನಿ. ಸುಮ್ಮನೆ ಟೆನೆಂಟ್ನ ಟ್ಯಾಕ್ಸ್ನ್ಯಾಗ ಅಂತೇಳಿ ಹೇಳಕ್ ಹೋಗ್ಬೇಡ್ರಿ. ನಮ್ಮ ಮಂದಿ ಎಲ್ಲ ಶಾಣ್ಯರಿದ್ರಿ. ಹಿರಿಯರು ಕಾನೂನು ಬರೋಷ್ಟ್ರಾಗ ಏನೇನು ಮಾಡ್ಬೇಕಲ್ಲ ಅದೆಲ್ಲ ಮಾಡಿಟ್ಬಿಟ್ಟಿದ್ರಿ. ನಾವು ಈ ಸಿಟಿ ವ್ಯಾಮೋಹಕ್ಕಾಗಿರ್ಬೋದು ಅಥವಾ ಅವಶ್ಯಕತೆ ಸಂಬಂಧ ಆಗಿರ್ಬೋದು ಊರನ್ನು ಎಲ್ಲ ಹೊಲ ಮಾರಿ ಸಿಟಿ ಸೇರಿ ನೋಡ್ರಿ. ಹೆಂಗೆ ಹೇಳ್ತೀರಿ ನೀವು? ನಮ್ದು 20 ಎಕರೆ ಆಸ್ತಿ ಅದ್ರಾಗ ಹೋಗ್ಯದ್ರಿ, ಹಂಗೆ ಯಾಕೆ ಮಾತಾಡ್ತೀರಿ ನೀವು? ಮತ್ತೆ ಆಯ್ತು, ನಿಮ್ದು 20 ಎಕರೆ ಹೋಗ್ಯದಲ್ರಿ. ನೀವು ಯಾವಾಗ ಒಮ್ಮೆ ಹೇಳಿದ್ರಿ ನಿಮ್ದು 80 ಎಕರೆ ಆಸ್ತಿ ಅದಂತ ಹೇಳಿದ್ರಿ, ಹೌದಿಲ್ರಿ? ಹೌದೌದ್ರಿ, ಇತ್ತು. ಮತ್ತ 20 ಎಕರೆ ಟೆನೆಂಟ್ನ್ಯಾಗ ಹೋದ್ರ ಇನ್ನ 60 ಎಕರೆ ಏನಾಯ್ತ್ರಿ ಹೇಳ್ರಿ? ಹೌದು ನೋಡ್ರಿ, ನೀವು ಹೇಳೋದು ಬರೋಬ್ಬರಿನೇ ಅದ. ಅವಾಗ ಹಳ್ಳ್ಯಾಗೆಲ್ಲ ಕೆಲಸ ಫಲಸ ಏನು ಮಾಡ್ತಿದ್ದಿಲ್ಲಲ್ರಿ. ಯಾವ್ದಾರ ಮದ್ವಿ ಮುಂಜ್ವಿ ಬಂದ್ಗನೆ ಮೊದಲು ಹೊಲ ಮಾರಿಬಿಡುದ್ರಿ. ಚಲೋ ಹೊಲ ಮಾರೋದು, ಅದನ್ನ ಮದ್ವಿಗೆ ರೊಕ್ಕ ಹಾಕೋದು, ಹಿಂಗ್ ಮಾಡಿನೇ ಎಲ್ಲ ಆಸ್ತಿ ಹೋಗ್ಯಾವ್ರಿ ಆಲ್ಮೋಸ್ಟ್ ಅರ್ಧ. ಹಂಗ ಬರ್ರಿ ದಾರಿಗೆ. ಅವಾಗ ಕೆಲಸ ಮಾಡಿಲ್ಲ, ಕೂತ್ ಊಟ ಮಾಡಿವಿ, ಅದಕ್ಕ ಚಲೋ ಹೊಲ ಎಲ್ಲ ಕಳ್ಕೊಂಡ್ ಬಂದು ಸಿಟಿ ಸೇರಿವಿ ಅಂತ ಹೇಳ್ರಿ, ನಾ ಒಪ್ಕೋತೀನಿ. ಅದಕ್ಕ ಏನ ಅಂತಾರಲ್ಲ, ಹೆಂಡತಿ ಕಳ್ಕೊಂಡ ಮೇಲೆ ಗಂಡಗ್ ಬುದ್ಧಿ ಬಂತಂತ, ಹಂಗಾಗ್ಯದ್ರಿ ನಮ್ಮ ಪರಿಸ್ಥಿತಿ. ಎಲ್ಲ ಆಸ್ತಿ ಮಾರ್ಕೊಂಡು ಸಿಟಿ ಅಂತ ಬಂದು ಸೇರ್ಕೊಂಡ್ವಿ. ಈಗ ಒಬ್ರ ಕೈಯಾಗ ದುಡ್ಯಾಗ ಗೊತ್ತಾಗ್ಲಿಕ್ಕತ್ತದ, ಯಾಕಾರ ಮಾರಿದ್ವಪ್ಪ ಆಸ್ತಿನ ಅಂತೇಳಿ. ಹೌದೌದ್ರಿ, ನೀವು ಹೇಳೋದು 100% ಕರೆಕ್ಟ್ ಅದ ನೋಡ್ರಿ. ಮತ್ತ ಹಿಂಗೆ ಮಾತಾಡ್ಕೊತ ನಿಂತಿರಲ್ರಿ, ಏನು ಪೂಜೆ ಯಾವಾಗ ಮಾಡ್ತೀರಿ, ಆಫೀಸಿಗೆ ಯಾವಾಗ ಹೋಗ್ತೀರಿ ಈಗ? ಹೌದ್ರಿ ಅಪ್ಪ, ನಿಮ್ ಜೊತೆ ಮಾತಿಗೆ ನಿಂತ ನಾನು ಟೈಮ್ ಹೋಗಿದ್ದ ಗೊತ್ತಾಗ್ಲಿ ನೋಡ್ರಿ. ನೀವು ಮಾಡ್ಬಾರಪ್ಪ, ವಾಕಿಂಗ್ ಮಾಡ್ಬಾರಿ, ನಾ ಹೋಗ್ತೀನಿ. ಹೌದ್ರಾ, ಹೋಗ್ಬರ್ರಿ. ಹಂಗಂದ್ರ ಆಫೀಸಿಗೆ ಬೇರೆ ಹೋಗ್ಬೇಕಂತೀರಿ, ನಾವೇನ್ ನಡೀತದ, ನಾವು ಮನೆಗಿರೋರು ಸೊಕಾಶ್ ಮಾಡ್ತೀವಿ ನಾವು. ಏನು ಮತ್ತ ನಿನ್ನೆ ಏಕಾದಶಿ ಉಪವಾಸ ಮಾಡಿದ್ರೇನು? ಮಾಡಿದ್ನಿ ಅಂದ್ರೂ ಕಟ್ಟು ಉಪವಾಸ ಮಾಡೋದಾಗಂಗಿಲ್ರಿ ನನಗ. ಸಾಬುದಾಣಿ ಕೀಸು, ಇಂಥವ್ ಹಣ್ಣು ಹಾಲು ಇಂಥವೆಲ್ಲ ತಿಂದಿನ್ರಪ್ಪ. ಅವಲಕ್ಕಿ ಬಾತು ಅದು ಎಲ್ಲ ತಿಂತೀನಿ ನಾನು. ಕಟ್ಟು ಉಪವಾಸ ಮಾಡೋದಾಗಂಗಿಲ್ರಿ ಈಗ. ಹಂಗ್ರಿ, ತಿಂಗಳದಾಗ 2 ಉಪವಾಸ ಮಾಡ್ಲಿಕ್ಕೆ ಆಗಂಗಿಲ್ಲ ನಿಮಗ್? ತೀರಾ ಮಾಡ್ಬೇಕ್ ಬಿಡ್ರಿ, ಮನಸ್ ಮಾಡಿದ್ರೆ ಆತದ್ರಿ, ಆದ್ರ ನಾವೇ ಮನಸ್ ಮಾಡಿಲ್ಲ. ನೀವು ಬಿಸಿಲಾಗ ಸಂತೆನ ಆಫೀಸಿಗೆ ಹೋಗೋರಪ್ಪ, ನಿಮಗ್ ಮಾಡಂತ ಅಂತ ಸುಮ್ನೆ ಯಾಕ? ನಾವೇ ರಿಟೈರ್ಡ್ ಮಂದಿ ಮನ್ಯಾಗ ಉಪವಾಸ ಮಾಡ್ಕೋತ ಕೂಡ್ತೀವಿ. ಹಂಗೇನಿಲ್ರಿ, ನಾವು ಮಾಡ್ಬೇಕಾಗ್ತದ. ಇನ್ನೊಂದ್ 2 ವರ್ಷ ರೀ ನಮ್ದು ಡ್ಯೂಟಿ ಮುಗಿತಂದ್ರ ಮನೆಗೆ ಇದ್ವಿ ಅಂದ್ರೆ ನೋಡಮ್ಮ, ಅವಾಗ ಕಟ್ಟು ಉಪವಾಸ ಮಾಡಿದ್ರೆ ಮಾಡ್ತೀವಿ. ಅವಾಗೇನ್ ಕೊಡ್ತಾನ ದೇವ್ರ ಶಕ್ತಿ ಕೊಟ್ಟಂಗ ಮಾಡೋದು. ಆಯ್ತಾಯ್ತು, ನಾವು ಹೋಗ್ಬರ್ತೀನಿರಪ್ಪ, ಒತ್ತಾತದ. ಆಯ್ತು ಹೇಳ್ರಿ, ಹೋಗ್ಬರ್ರಿ. ನನ್ನ ಮುಂದೆ ಕಲ್ಸಕ್ ಬರ್ತಾನೆ, ಟೆನೆಂಟ್ನಾಗ ಆಸ್ತಿ ಹೋಗ್ಯದಂತ. ತಾನು ಶೋಕಿ ಸಂಬಂಧ ಅಷ್ಟು ಆಸ್ತಿ ಮಾರ್ಕೊಂಡ್ ಇಲ್ಲಿ ಗೊತ್ತಿಲ್ಲ ನನಗ ಇವ್ನ ಊರ್ಣ. ಯಾಕ ಸುಮ್ಮ ಇನ್ನ ಬರ್ಲಿಲ್ಲ? ಎಷ್ಟೊತ್ತಾಯ್ತು ನೋಡಿ ಫೋನ್ ಹಚ್ಚಿ, ಬಾರ ಒಂದ್ ಸ್ವಲ್ಪ ಕೆಲಸ ಅದ ಅಂತ ಹೇಳಿನಿ, ಇನ್ನ ಬರಕ್ತಾ ಇಲ್ಲ ನೋಡು. ಯಾಕ್ರಿ ಮ್ಯಾಮ್, ಏನೇ ಕೆಲಸ ಅದ ಅಂತ ಫೋನ್ ಮಾಡಿದ್ರಲ್ಲ? ಏನ್ ಕೆಲಸ ಅದ ರೀ?
ಏ ಬಾರ ಸುಮ್ಮ ನಿನ್ನ ಕಾಯ್ಕೊತ ಕೂತಿದ್ ನೋಡು. ಒಂದ್ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ಬೇಕಾಗ್ಯದವ, ನನ್ನ ಕಾಲು ಹಿಡ್ಕೊಂಡವ, ಅದಕ್ಕೆ ನಿನ್ ಕಳ್ಸಿರಾಯ್ತು ಅಂತೇಳಿ ಫೋನ್ ಮಾಡ್ಕಾರ ನೋಡು. ಹೌದ್ರಿ, ಅಯ್ಯೋ ನನ್ನ ಕೆಲಸಾರ ಮುಗಿಸ್ ಬರ್ತೀನಲ್ರಿ ಮಮ್ಮಿ, ಏನೋ ಅರ್ಜೆಂಟ್ ಅದನ ಅಂತೇಳಿ ಅಲ್ಲೇ ಬಿಟ್ಟು ಬಂದೆ ರೀ. ಏ ಇರ್ಲ ಕಳ ಬಂದಿನ ಮಾಡಾಕಂತಿ, ಒಂದ್ ಸ್ವಲ್ಪ ಹೋಗಿ ತೊಗೊಂಬರವ, ಇವತ್ತು ಆದರ್ಶಿ ಅದ ಅಡಿಗೆ ಮಾಡ್ಬೇಕು. ನೆನಪಾರಿಬಿಟ್ಟಿನಿ, ಬೆಲ್ಲನೇ ಇಲ್ಲ ಮನ್ಯಾಗ. ಒಂದ್ ಸ್ವಲ್ಪ ಬೆಲ್ಲ ತೊಗೊಂಬ, ಹಂಗೆ ಮುದ್ದಿ ಪಲ್ಯಕ್ಕೆ ಒಂದಿಷ್ಟು ಹುಣ್ಸಿಕ್ಕಿ ಪಲ್ಯ, ಕೊತ್ತಂಬರಿ, ಒಂದಿಷ್ಟು ಹಸಿಮೆಣಸಿನಕಾಯಿ ತಂದ್ಬಿಡವ, ಪುಣ್ಯ ಬರ್ತದೆ ನೋಡಿ ನನಗೆ. ಇಂಥ ಕೆಲಸ ಹೇಳಕ್ ಒಂದ್ ನಂಬರ್ ಅದ ಹುಡುಕಿ. ಏನೋ ಪಾಪ ಇರ್ಲಿ ಅಂತೇಳಿ ಒಂದ್ಸಲ ಯಾವಾಗಾರ ತಂದು ಕೊಟ್ಟಿದ್ನಿ ಅಂದ್ರೆ ಅದೇ ಸಲಿ ಸಿಕ್ಕದಿಕ್ಕಿ. ನಾನು ಸಣ್ಣ ಹುಡುಗಿ ತೀರಾ ಕೆಲಸ ಹೇಳಾಕ, ತನ್ನ ಮನ್ಯಾಗ ಮೊಮ್ಮಕ್ಕಳನ್ನ ಕಳ್ಸೋಕೆ ಏನಾಗಿರ್ತದೆ ಗಾಡಿ. ಯಾಕೆ ಏನೋ ವಿಚಾರ ಮಾಡಾಕತ್ತಿದ್ದಲ್ವಾ? ಹೋಗ್ಲಿ ಬಿಡವ, ಇಷ್ಟ ಇರ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಕೆಲಸ ಇತ್ತಂದ್ರೆ ಬಿಡು, ನಾನೇ ಸಣ್ಣಗೆ ಹೋಗಿ ಬರ್ತೀನಿ. ಮತ್ತೇನು ಮಾಡಲಿ, ಹೇಳೋತನ ಹೇಳಿ ಈಗ ಮ್ಯಾಲಿನ ಗನ ನಾಟಕ ಮಾಡಾಕಿ. ಇಲ್ಲ ಹೇಳ್ರಿ ಮಾಮಿ, ಹೋಗಿ ಬರ್ತೀನಿ ಕೊಡ್ರಿ. ಈಗ ತಗೋ ಚಿಲ್ಲರ ನೋಡು, ಅದಕ್ಕೆ ರಬ್ಬರ್ ಹಾಕಿಟ್ಟಿನಿ, ಹೋಗಿ ಒಂದು ಸ್ವಲ್ಪ ತೊಗೊಂಬಂದು ಬಿಡವ. ಆಯ್ತು ಹೇಳ್ರಿ ಮಾಮಿ, ತೊಗೊಂಬರ್ತೀನಿ ಅಂತ. ಏನ ಸುಮ್ಮ ಕಾಯಿಪಲ್ಯಕ್ಕೆ ಬಂದೆ? ಬಂದಿನಿ ಬಾರವ, ಮಂದಿ ಚಾಕ್ರಿ ಮಾಡ್ಲಿಕ್ಕೆ. ಅಯ್ಯ ಹಂಗ್ಯಾಕಂತೀಯ? ಎಷ್ಟು ಸಿಟಿಗೆರಿಲ್ಲ ಯಾಕ? ಏನ್ ಮಾಡಂದೇನ ಕೊಡಿ, ಮುಂಜಾನೆದ್ದು ನಮ್ಮ ಕೆಲಸ ರಗೂಡಿರ್ತಾವ ಅಂತದ್ರಾಗ ಮುಂಜಾನೆ ಕರೆದು ಕಾಯಿಪಲ್ಯ ತೊಗೊಂಬ, ಒಂದಿಷ್ಟು ಬೆಲ್ಲ ತೊಗೊಂಬ ಅಂತೇಳಿ ಸಣ್ಣ ಹುಡುಗರು ಕಳಿಸ್ತಾಳ ನೀನ ಮಾಮಿ. ಸಿಟ್ಟು ಬರಂಗಿಲ್ಲ ಹಿಂಗಾದ್ರ? ನೋಡುವ, ಹಿಂಗೆಲ್ಲ ಮಾಡ್ತಾಳಲ್ಲ, ನೀವು ಅಲ್ಲಿ ಅನ್ಬೇಕವ, ನೀ ಯಾಕೆ ಬರ್ಬೇಕು ಬಿಡ? ಏನ್ ಮಾಡ್ಬೇಕ ನೀನ? ಬಾಜು ಮನೆಯಾಗ ಇರ್ತಾರ, ಸುಮ್ಮನೆ ಹಚ್ಕೊಂಡಿರ್ತೀವಿ, ಒಲ್ಲೆ ಅಂತ ಹೆಂಗ್ ಡೈರೆಕ್ಟ್ ಆಗಿ ಹೇಳಕ್ ಬರ್ತದ? ತಮಗ್ ತಿಳಿಬೇಕವ. ಅವ್ರ ಹಂಗೆ ಮಾಡ್ತಾರಂದ್ರೆ ಎಲ್ಲ ಮಾಡ್ಸ್ಕೋತಾರ. ನೀ ಕೊಟ್ಟು ಸಲಿಗ್ ಬಿಡ, ಅಲ್ಲಿ ನಮ್ಗೆ ಹೇಳ್ತಾಳ ಹೇಳಂದ್ರಿ ಕೆಲ್ಸಾನ. ನಿನಗೊಬ್ಬಿಕಿಗೆ ಯಾಕೆ ಹೇಳ್ತಾಳ ಹೇಳು? ನೀ ಅಷ್ಟು ಮಾಡ್ತಿದ್ದೆ, ಆಕಿ ಹಚ್ಕೊಂಡು ಅದಕ್ಕೆ ಮಾಡ್ತಾಳಕ್ಕೆ ನಿನಗ. ಹೋಲ್ ಬಿಡುವ, ಮಾತಾಡ್ಕೋತ ನಿಂದಿರ್ಲಿಕ್ಕೆ ಟೈಮ್ ಇಲ್ಲ ವೀಣಾ ನನಗೀಗ. ನಾವು ಹೋಗ್ಬೇಕು ಬಡ ಅವ್ರ ಮನೆಗೆ ಸಂತಿ ಕೊಟ್ಟು ನಮ್ಮ ಮನ್ಯಾಗ ಅಡಿಗೆ ಮಾಡ್ಬೇಕು. ನಾ ಏನ ಹೋಗೋಷ್ಟಿಗೆ ನಮ್ಮ ಮನೆಯವ್ರ ಮುಖ ಏನಾಗಿರ್ತದ, ನೀನ ಒದರಾಡ್ತಾರ. ಹೇಳಾರ ಬಂದೀನಿ ಈಗ. ಹೌದಾ, ಆಯ್ತಾಳ, ಹೋಗ್ಬರವ. ನಿಮಗೂ ಇಂಥ ಅನುಭವ ಯಾರಿಗಾರ ಆಗಿರ್ಬೋದಲ್ಲ? ಹಂಗಾಗಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.